ನಮಸ್ತೆ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ಉಮಂಗ್ ಆ್ಯಪ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೀನಿ. ಸೊ ಉಮಂಗ್ ಆ್ಯಪಲ್ಲಿ ನಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಿಗುತ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಬರ್ತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇನ್ನು ಸದ್ಯದಲ್ಲಿ ಅಪ್ಡೇಟ್ ಆಗ್ತವೆ. ಕಂಪ್ಲೀಟಾಗಿ ಇನ್ನೂ ಆಕ್ಸೆಸ್ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಪೆನ್ಷನಲ್ಲಿ ಲೈಫ್ ಸರ್ಟಿಫಿಕೇಟ್. ಈಗ 60 ವಯಸ್ಸಾದಂಥ ಜನ ಏನಾಗುತ್ತೆ, ಬ್ಯಾಂಕಿಗೆ ಹೋಗಿ ಲೈನಲ್ಲಿ ನಿಂತು ಲಿವಿಂಗ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಆದರೆ ಆನ್ಲೈನಲ್ಲಿ ಲೈಫ್ ಸರ್ಟಿಫಿಕೇಟ್ ಕೊಡ್ಬೋದು. ಅದೇ ರೀತಿ ಸ್ಟೂಡೆಂಟು ತಮ್ಮ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಷನು, ಫೀಸ್ ಸ್ಟ್ರಕ್ಚರು, ಎಲಿಜಿಬಿಲಿಟಿ ಇದರಲ್ಲಿ ನೋಡ್ಬೋದು. ಅದೇ ರೀತಿ ಯುಟಿಲಿಟಿ ಸರ್ವಿಸ್, ರೇಷನ್ ಕಾರ್ಡು ಇದು ಕೂಡ ಇನ್ನೂ ಅಪ್ಡೇಟ್ ಆಗ್ತಾ ಇದೆ. ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು, ಆಮೇಲೆ ಹೆಲ್ಪ್ ಲೈನು ಪ್ರತಿಯೊಂದು ಇದೆ. ಅದೇ ರೀತಿಯಾಗಿ ಸಂಬಂಧಪಟ್ಟಂಗೆ ನೀವು ಆಧಾರ್ ಕಾರ್ಡಿಂದ ನೋಡ್ಬೋದು. ಆಧಾರ್ ಕಾರ್ಡ್ ಇದೆ ಡೌನ್ಲೋಡ್ ಮಾಡ್ಬೋದು. ಅದೇ ರೀತಿ EPF ಇನ್ನು ಪ್ರೈವೇಟ್ ಕಂಪ್ನಿಯಲ್ಲಿ, ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಜನ ತಮ್ಮ ಒಂದು PF ಅಲ್ಲಿ ಖಾತೆಯಲ್ಲಿ ಏನು ದುಡ್ಡು ಜಮಾ ಆಗಿರುತ್ತಲ್ಲ ಅದನ್ನು ಪಾಸ್ಬುಕ್ಕಲ್ಲಿ ನೋಡ್ಬೋದು. ಅದನ್ನು ಯಾವುದಾದ್ರೂ ಕ್ಲೇಮ್ ಅಪ್ಲೈ ಮಾಡಿದ್ರೆ ಆ ಕ್ಲೇಮ್ ಮಾಡ್ಕೊಳ್ಬೋದು. ಆಮೇಲೆ ಯಾವುದೇ ಒಂದು PF ಕ್ಲೇಮ್ ಮಾಡ್ಕೊಬೋದು. ಈ ಒಂದು ಲಿಂಕ್ ಮುಖಾಂತರ ಅವರು PFನ ಕ್ಲೇಮ್ ಮಾಡ್ಕೊಳ್ಬೋದು. ಅದೇ ರೀತಿ ಮುಂದುವರೆದಂತೆ ESIC ಕಾರ್ಡ್ ಮುಖಾಂತರ ತಮ್ಮದು ESIC ಕಾರ್ಡಲ್ಲಿ ಮೆಂಬರು ತಮ್ಮ ಫ್ಯಾಮಿಲಿ ಮೆಂಬರ್ನ ಆ್ಯಡ್ ಮಾಡ್ಬೋದು. ಅದರ ಬೆನಿಫಿಟ್ಸನ್ನು ಇಲ್ಲಿ ಚೆಕ್ ಮಾಡ್ಕೊಬೋದು. ಅದೇ ರೀತಿ ಆಧಾರ್ ಕಾರ್ಡ್ಗೆ ಹೋದಾಗ ಇಲ್ಲಿ ಆಧಾರ್ ಕಾರ್ಡನ್ನು ನಮ್ಮ ಮೊಬೈಲಲ್ಲಿ ಈ ಉಮಂಗ್ ಆ್ಯಪ್ ಮುಖಾಂತರ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆಮೇಲೆ ಅದು ವ್ಯಾಲಿಡಿಟಿ, ಆಮೇಲೆ ಆಧಾರ್ ಅನ್ಲಾಕ್ ಫೆಸಿಲಿಟಿ, ಅದೇ ರೀತಿ ಪ್ರತಿಯೊಂದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇವೆಲ್ಲವನ್ನೂ ಕೂಡ ನಾವು ಏನು ಮಾಡ್ಬೋದು, ಈ ಒಂದು ಆಧಾರ್ ಕಾರ್ಡ್ನ ಈ ಒಂದು ಲಿಂಕಲ್ಲಿ ನಾವು ಚೆಕ್ ಮಾಡ್ಬೋದು. ಈ ಒಂದು ವಿಡಿಯೋದ ಮುಖಾಂತರ ಈ ಉಮಂಗ್ನ ಮಾಹಿತಿಯನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಉಮಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ.